ಅಂಕಣದ ಒಳಭಾಗದಲ್ಲಿ AK ಸ್ಪೋರ್ಟ್ಸ್ ನಿರ್ಧಾತಕವಾಗಿ ಭಾರತ ಕ್ರಿಕೆಟರ್ ಸೆಣಸಾಟವನ್ನ ಮಾಡ್ತಾ ಇದೆ. ಅಲ್ಲಿ ತೀರ್ಪುಗಾರರ ಗಮನಕ್ಕೆ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್. ಎರಡು ತಂಡದ ಕ್ಯಾಪ್ಟನ್ ಬೇಗ ಬೇಗ ಆಡಿಸ್ಬೇಕು ನೋಡಿ, ಹೇಳಿದ್ವಿ ಇಲ್ಲ ಪವರ್ ಪ್ಲೇ ಆಗುತ್ತೆ. ಲೇಟ್ ಮಾಡಿದ್ರೆ ನಿಮಗೆ ನೋಡಿ ಬ್ಯಾಡ್ ಲೈಟ್ ಬರುತ್ತೆ, ಬೇಗ ಬೇಗ ಆಡಿಸ್ಬೇಕು. ಆರಂಭಿಕ ಅವರ ಮೊದಲ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ಪ್ರೀತಮ್ ಕ್ಷೇತ್ರಕ್ಷಣನ ಮಾಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ, ಒಂದೋಟದ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭವನ್ನ ಕಂಡುಕೊಳ್ತಾ ಇದೆ. ಭಾರತ್ ಕ್ರಿಕೆಟರ್ಸ್ ಮೊದಲ ಓಟವನ್ನು ದಾಖಲಿಸ್ತಾ ಇದೆ. ಅಕ್ಷಯ್ ಎರಡನೇ ಬಾರಿ ಎಸೆರ್ತಕ್ಕಂಥ ಚೆಂಡು. ಶ್ರೀಕಾಂತ್ ಮಿಡ್ ವಿಕೆಟ್ ಭಾಗದಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸವಿನಾಚಾರ್ಯ ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ ಫೈನಲ್ ಪಂದ್ಯಾಟದಲ್ಲಿ ಬಹಳಷ್ಟು ಚುರುಕಿನ ಕ್ಷೇತ್ರಕ್ಷಣೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟಗಳ ಸೇರ್ಪಡೆ. ತಂಡದ ಮೊತ್ತ 3 ಓಟಗಳು, 3 ಓವರ್ಗಳ ಪಂದ್ಯಾಟ. 4ನೇ ಚೆಂಡು ನಗೆತವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಶರವೇಗದ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಅಕ್ಷಯ್ AK ಸ್ಪೋರ್ಟ್ಸ್ ತಂಡದ ಪರವಾಗಿ. ಈ ಬಾರಿ ಸ್ಲೋರ್ ಚೆಂಡು ಕಾಟ್ ಬಿಹಂಡ್ಗೆ ಮನವಿನ ಮಾಡ್ತಾ ಇದ್ದಾರೆ. ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಈ ನಡುವೆ ಚೆಂಡು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಅಂತಿಮ ಒಂದೆಸ್ತ ಬಾಕಿ ಉಳ್ಕೊಳ್ತಾ ಇದೆ. ಓಟಗಳ ಸಂಖ್ಯೆ ಕೇವಲ 3 ಓಟಗಳು. ಅಂತಿಮ ಚೆಂಡು ನೆಗೆತವನ್ನು ಪಡ್ಕೊಳ್ತಾ ಇದೆ ತನ್ಮೂಲಕವಾಗಿ. ವೈಡ್ ಬಾಲ್ ನಿರ್ಣಯವನ್ನು ಲೆಗ್ ಅಂಪೈರ್ ನೀಡಿದ್ರು. ಇವಾಗ 3ನೇ ನಿರ್ಣಾಯಕರ ಮೊರೆಯನ್ನು ಹೋಗ್ತಾ ಇದ್ದಾರೆ. ನೀನು ಅಲ್ಲೇ ಇರು ಪ್ರಜೋ. ವೈಡ್ ಬಾಲ್ ಎಂಬ ಸೂಚನೆ ಕೂಡ ಅತಿಕ್ರಮ. ಓಟಗಳ ಸೇರ್ಪಡೆ. ತಂಡದ ಮೊತ್ತ ಯಕ್ಷಸ್ ರೂಪದಲ್ಲಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ 4 ಓಟಗಳಿಗೆ 0-4ಕ್ಕೆ 0. ಯಾವುದೇ ಹುದರಿಯನ್ನು ಕಳ್ಕೊಳ್ತಾ ಇಲ್ಲ. ಬಹಳ ಶುದ್ಧ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಒಂದೆಸ್ತ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸ್ ಮೊದಲ ಓವರ್ನಲ್ಲಿ. ಶ್ರೀಕಾಂತ್ ಬಾರಿ ಔಟ್ ರೇಟ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮುಕ್ತಾಯ ಕಂಡಿರ್ತಕ್ಕಂಥ 6 ಚೆಂಡುಗಳ ಬಳಿಕ ಓಟಗಳ ಸಂಖ್ಯೆ ಕೇವಲ 4 ಓಟಗಳು. ಅಂತಿಮ 12 ಎಸೆಗಳ ಆಟ ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಫೈನಲ್ ಕಾಳಗ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. 2ನೇ ಓವರ್ಗಾಗಿ AK ಸ್ಪೋರ್ಟ್ಸ್ ತಂಡದ ಪರವಾಗಿ ಶ್ಯಾಮ್ ತರುಣ್ ಎಸೆಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ರಿವರ್ಸ್ ಭಾರತ. ಶೃಂಗೇರಿ ಕ್ಷೇತ್ರ ಕಂಡಿರ್ತಕ್ಕಂಥ ಯಶಸ್ವಿ ದಾಂಡುಗಾರರಲ್ಲಿ ಕೂಡ ರಿವರ್ಸ್ ಶಾಟ್ ಮುಖಾಂತರವಾಗಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ
ಸವ್ಯ ಸಾಚಿ ಆಟಗಾರ ಕೂಡ ಭರತ್ ಸ್ಟ್ರೈಕರ್ ವಿಭಾಗವನ್ನು ಬಳಸ್ತಾ ಇದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಫೈನ್ ಲೆಗ್ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ. ಆರೋಟದ ಪೂರೈಕೆ. ಆರೋಟಗಳ ಮುಖಾಂತರವಾಗಿ ತಂಡದ ಮೊತ್ತ 10ಕ್ಕೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ತರುಣ್ ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಚೆಂಡು ಬಹಳಷ್ಟು ಶರವೇಗದ ಚೆಂಡು ಕಾಲ್ ಮೇಲೆ ಪಡ್ಕೊಳ್ತಾ ಇದ್ದಾರೆ. ಓಟಗಳನ್ನು ದಾಖಲಿಸಲು ಡಾಟ್ ಬಾಲ್ ಸೇರ್ಪಡೆ. ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಬಳಿಕ ಡಾಟ್ ಬಾಲ್ ಸೇರ್ಪಡೆಗೊಳ್ತಾ ಇದೆ. ಉದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಈ ನಡುವೆ ಬಹಳಷ್ಟು ಉತ್ತಮ ರೀತಿ ಎಸೆತ. ಅಂತಿಮ ಹಂತದಲ್ಲಿ ವೈಡಂಬ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ತನ್ಮೂಲಕವಾಗಿ ಯಶಸ್ ರೂಪದಲ್ಲಿ ಓಟಗಳ ಸೇರ್ಪಡೆ. ತಂಡದ ಮೊತ್ತ 1-1 11ಕ್ಕೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ರಿವರ್ಸ್ ಶಾಟ್ ಈ ಹಂತದಲ್ಲಿ ಟಾಪ್ ಎಡ್ಜ್ ಆಗ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಒಂದು ಓಟಗಳ ಸೇರ್ಪಡೆ. 12 ಓಟಗಳು. ನರಸಿಂಹರಾಜಪುರ ಪ್ರೀಮಿಯರ್ ಲೀಗ್ನ 2025ನ ಅಂತಿಮ ದಿನದ ಅಂತಿಮ ಪಂದ್ಯಾಟ, ಫೈನಲ್ ಪಂದ್ಯಾಟ. ನಾಲ್ಕನೇ ಚೆಂಡು ತೀರಾ ಸ್ಲೋವರ್ ಫುಟ್ನೆಸ್ ಆಗಿ ಬೀಳ್ತಾ ಇದೆ. ಚೆಂಡಿನ ಗತಿಯನ್ನು ಗಮನಿಸ್ತಾ ಇಲ್ಲ ಶ್ರೀಕಾಂತ್. ಈ ನಡುವೆ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಒಂದೆಸ ಬಾಕಿ ಉಳ್ಕೊಳ್ತಾ ಇದೆ. ಕ್ಷಮಿಸಿ, 2 ಎಸೆಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ಕಾಣವಲ್ಲ ಅಂತ ಪ್ರಯತ್ನವನ್ನು ಮಾಡಿದ್ರು. ಯಾರ್ಕಾರಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ ಚೆಂಡು ತನ್ಮೂಲಕವಾಗಿ ನೋ ಬಾಲ್ ಎಂಬ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಜೊತೆಗಾಗಿ ಫ್ರೀ ಹಿಟ್ ಅವಕಾಶವು ಕೂಡ ಲಭಿಸ್ತಾ ಇದೆ. ಶ್ರೀಕಾಂತ್ ಅದ್ಯಾವ ರೀತಿಯ ಲಾಭದಾಯಕ ಹೊಡೆತವನ್ನು ದಾಖಲಿಸಿರೋದ ಕಾದೋಡಬೇಕಾಗಿದೆ. ದ್ವಿತೀಯ ಅವರ ಅಂತಿಮ ಒಂದೆಸೆತ ಬಾಕಿ ಉಳ್ಕೊಳ್ತಾ ಇದೆ. ಫ್ರೀ ಚೆಂಡು, ಬಿರುಸಿನ ಹೊಡೆತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಬಾರಿ 6 ಓಟದ ಸೇರ್ಪಡೆ. ತಂಡದ ಮೊತ್ತ 19ಕ್ಕೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಇದುವರೆಗೂ ಓಟಗಳನ್ನು ಬರವನ್ನ ಕಾಣ್ತಾ ಇರ್ತಕ್ಕಂಥ ಒಂದು ತಂಡ 2ನೇ ಅವರ ಅಂತಿಮ ಎಸೆತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡುಗಳ ಬಳಿಕ 19 ಓಟಗಳನ್ನು ದಾಖಲಿಸ್ತಾ ಇದೆ. ಅಂತಿಮ 6 ಎಸೆಗಳ ಆಟ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಅವ್ರಿಗಾಗಿ ಅದ್ಯಾವ ಎಸೆಗಳನ್ನು ಪರಿಚಯ ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಅಲ್ಲಿ ಗಮನಿಸಿ, ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ವರ್ಣನ ಆರ್ಭಟ ಮುಂದುವರಿಕೆ ಕಾಣುವಂತೆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ತೃತೀಯ ಓವರ್ಗಾಗಿ ಅಂತಿಮ ಓವರ್ಗಾಗಿ ಬೌಲರ್ ಗೌರೀಶ್. ಗೌರೀಶ್ ಎಸೆರ್ತಕ್ಕಂಥ ಚೆಂಡು ಭರತ್ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಅಂತಿಮ ಅವರ ಮೊದಲ ಎಸೆತ ಚುಕ್ಕಿ ಎಸೆತವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆ.
ಎರಡನೇ ಚೆಂಡು ಸ್ಲೋರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಭಾರತ ಚೆಂಡನ್ನ ಗಮನಿಸ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ನಟನೇರ ಹೊಡೆದ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಆಕ್ರಮಿಸ್ತಾ ಇದೆ. ಬೌಂಡ್ರಿ ಭಾರತ್ ದಾಂಡಿನಿಂದ ಅಂತಿಮ ಅವರ ಮೊದಲ ಬೌಂಡ್ರಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ 23ಕ್ಕೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಇನ್ನು ಕೂಡ 3 ಎಸೆಗಳು ಈ ಒಂದು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ವೈಡ್ ಎಂಬ ಸೂಚನೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 24ಕ್ಕೆ ನೋ ಲಾಸ್. ಈ ಬಾರಿ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ತನ್ನ ಮೂಲಕವಾಗಿ ವಿಜಯ್ 1 ಹ್ಯಾಂಡೆಡ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಭಾರತನ ಹುದ್ದಾರಿ ಅಂತಿಮ ಓವರ್ನ 4ನೇ ಚೆಂಡಿನಲ್ಲಿ ನೆಲಕ್ಕೆ ಉರುಳಿಸ್ತಾ ಇದ್ದಾರೆ. ಗೌರೀಶ್ ಎಸೆಗಾರಿಕೆಯಲ್ಲಿ ಮೊದಲ ಯಶಸ್ಸನ್ನ ಪಡ್ಕೊಂಡ್ರು. ಮೊದಲ ಇನ್ನಿಂಗ್ಸ್ ಅಂತಿಮ 2 ಎಸೆಗಳ ಆಟ ಬಾಕಿ ಉಳ್ಕೊಳ್ತಾ ಇದೆ. ಹೊಸ ದಾಂಡಿಗರ ಸೇರ್ಪಡೆ ಮುನೀರ್ ಅಂಕಣ ಒಳ ಪ್ರವೇಶವನ್ನ ಕಂಡುಕೊಳ್ತಿರ್ತಕ್ಕಂಥ ಆಟಗಾರ ಕೂಡ. SSV ಬೌಲರ್ ಗೌರೀಶ್ 5ನೇ ಚೆಂಡಿಗಾಗಿ 5ನೇ ಚೆಂಡು ತೀರಾ ಯಾರ್ಕರಾಗಿ ಬೀಳ್ತಾ ಇದೆ. ತನ್ನ ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಎಡಮಟ್ಟು ಮುಖಾಂತರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೈಸಿ ರೂಪದಲ್ಲಿ ಓಟಗಳ ಸೇರ್ಪಡೆ. ತಂಡದ ಮೊತ್ತ 25 ಓಟಗಳು. ಅಂತಿಮ ಚೆಂಡು ಈ ಬಾರಿ ಶ್ರೀಕಾಂತ್ ರನೌಟ್ಗೆ ಬಲಿಯಾಗ್ತಾ ಇದ್ದಾರೆ. ಈ ರೀತಿಯಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 24-18 ಎಸೆತಗಳ ಆಟ ಈಗಾಗಲೇ ಮುಕ್ತಾಯ ಹಂತವನ್ನು ಕಂಡುಕೊಂಡಿದೆ. ತಂಡದ ಮೊತ್ತ 25 ಓಟಗಳು. AK ಸ್ಪೋರ್ಟ್ಸ್ ಜಯವನ್ನ ದಾಖಲಿಸಬೇಕಾದ್ರೆ 18 ಎಸೆಗಳ ಮುಂದೆ 26 ಓಟಗಳನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ತಂಡ? ನರಸಿಂಹರಾಜಪುರ ಪ್ರೀಮಿಯರ್ ಲೀಗ್ನ 2025ರ ಮೊದಲ ತಂಡವಾಗಿ ಪ್ರಶಸ್ತಿಯನ್ನು ಜಯಿಸುವಂತ ಕಾದು ನೋಡಬೇಕಾಗಿದೆ. 18 ಚೆಂಡುಗಳ ಮುಂದೆ 26 ಓಟಗಳನ್ನು ದಾಖಲಿಸಬೇಕಾಗಿದೆ AK ಸ್ಪೋರ್ಟ್ಸ್ ತಂಡ. ಮುಂದಿನ ವೀಕ್ಷಕ ವಿದ್ಯಮಾನದಲ್ಲಿ ಅಸ್ಗರ್ ಅವರನ್ನು ಬರಮಾಡ್ಕೊಳ್ತಾ ಇದ್ದಾವೆ. ನಮ್ಮ ರಾಜ್ಯ ಕಂಡಿರ್ತಕ್ಕಂಥ ಅದ್ಭುತ ವೀಕ್ಷಕ ವಿವರಣೆಗಾರರು, ನಮ್ಮ ರಾಜ್ಯದ ನಮ್ಮ ಮಲೆನಾಡಿನ ನಮ್ಮ ಶೃಂಗೇರಿ ಕ್ಷೇತ್ರದ ಹೆಮ್ಮೆಯ ವೀಕ್ಷಕ ವಿವರಣೆಗಾರರು ಕೂಡ. ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ. ಧನ್ಯವಾದಗಳು ಗಣೇಶನ. ನರಸಿಂಹರಾಜ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಪಂದ್ಯಾಟದ ಹಂತದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಹಂತದಲ್ಲಿ ಭಾರತ್ ಕ್ರಿಕೆಟರ್ಸ್ ತಂಡ ಎದುರಿಸಿಕೊಂಡ 18 ಚೆಂಡುಗಳ ಬಳಿಕ 25 ಓಟವನ್ನು ದಾಖಲಿಸ್ತಾ ಇದೆ. 26ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ AK ಸ್ಪೋರ್ಟ್ಸ್ ಬಾಳೆಹೊನ್ನೂರು ಮೊದಲ ದಾಂಡಿಗರು ಕೂಡ ಅಂಕಣ ಒಳಭಾಗದ ಎಂಟರಲ್ಲಿ ಕಂಡುಕೊಳ್ತಾ ಇದ್ದಾನೆ. ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಪ್ರಜ್ವಲ್. ನಾನ್ ಸ್ಟ್ರೈಕರ್ ಅಲ್ಲಿ ತರುಣ.
ಮೊದಲ ಓವರ್ಗಾಗಿ ಕಾರ್ತಿಕ್ ನನ್ನ ತಂಡ ಬಳಸ್ತಾ ಇದೆ. 18 ಎಸೆತ 26ರ ಓಟವನ್ನು ದಾಖಲಿಸಬೇಕಾಗ್ತದೆ. ಅದ್ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸದ ಕಾದು ನೋಡಬೇಕಾಗ್ತದೆ ಕ್ರಿಕೆಟ್ ಹಬ್ಬ 2025 ಪಂದ್ಯಾಟದಲ್ಲಿ. ಮೊದಲ ಚೆಂಡು ಹಂತದಲ್ಲಿ ಮನವಿಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಬಳಿಕ ಹೋದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಪ್ರಜ್ವಲ್ ವಾಪಸಾತಿ. ಕಾರ್ತಿಕ್ ಆರಂಭಿಕ ಚೆಂಡಿಗೆ ಪ್ರಮುಖ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ, ಪ್ರಮುಖ ಉತ್ತರವನ್ನು ಪಡ್ಕೊಳ್ತಾ ಇದ್ದಾನೆ. ಶೂನ್ಯಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ AK ಸ್ಪೋರ್ಟ್ಸ್. 17 ಎಸೆತ ಬಾಕಿ ಉಳಿತಾ ಇದೆ. 26 ಓಟವನ್ನು ಇನ್ನು ದಾಖಲಿಸಬೇಕಾಗ್ತದೆ. ಮೊದಲ ಹೋದರೆ ಆಘಾತದಲ್ಲಿ ಪ್ರಜ್ವಲ್ ವಾಪಸಾತಿ. ಇತ ತಂಡದ ನಾಯಕನ ಜವಾಬ್ದಾರಿ ಕಾಣಬೇಕಾಗ್ತದೆ. AK ಸ್ಪೋರ್ಟ್ಸ್ ನ ಪರವಾಗಿ ಅಕ್ಷಯ್ ಹೊಸಾಟ್ಕರ. ಕಾರ್ತಿಕ್ ಬಹಳಷ್ಟು ಯಶಸ್ವಿನ ದಾಳಿಯನ್ನು ಮೊದಲ ಚೆಂಡಿನಂತಲೇ ಸಂಘಟಿಸಿಕೊಳ್ತಾ ಇದ್ದಾನೆ. ಎರಡನೇ ಎಸೆತ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಲೇ ಥರ್ಡ್ ಮ್ಯಾನ್ ಸೋಲಬಾದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ AK ಸ್ಪೋರ್ಟ್ಸ್. ಶೂನ್ಯಕ್ಕೆ ಎರಡನೇ ಪತನವನ್ನು ಕಾಣ್ತಾ ಇದೆ. ಅಕ್ಷಯ್ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಹೊಸ ದಾಟಿಗ ಅಂಕಣ ಒಳಭಾಗದ ಎಂಟನ್ನು ಪಡಿತಾ ಇದ್ದಾರೆ ಚೇತನ್ SL. 16 ಎಸೆತ 26 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಶೂನ್ಯಕ್ಕೆ ಪ್ರಮುಖ ಆಧಾರದ ಸಮಗಳು ಕೂಡ ಪಂದ್ಯದ ವಾಪಸಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಪ್ರಜ್ವಲ್ ವಾಪಸಾತಿ, ಬಳಿಕ ಅಕ್ಷಯ್ ಅದೇ ಹಾದಿಯಲ್ಲಿ ವಾಪಸಾತಿಯನ್ನು ಕಾಣ್ತಾ ಇದ್ದಾನೆ. ಕಾರ್ತಿಕ್ ಪರಾಕ್ರಮ ಕಾಣ್ತಾ ಇದೆ. ಫೈನಲ್ ಬಹಳಷ್ಟು ಚುರುಕನ್ನು ಕಾಣ್ತಾ ಇದೆ. ತನ್ನ ಮಧ್ಯೆ ಸ್ಲೋವರ್ ಚೆಂಡನ್ನು ದಾಖಲಿಸ್ತಾ ಇದ್ದಾನೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಚೌಕಿ ಎಸೆತವನ್ನು ದಾಖಲಿಸ್ತಾ ಇದ್ದಾನೆ. ಮೊದಲ ಒಳ್ಳೆ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಬಳಿಕದ ಚೆಂಡು ಡಾಟ್ ಬಾಲ್ ಅನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸೆತವನ್ನು ಕಂಡುಕೊಳ್ತಾ ಇದೆ. 15ಕ್ಕೆ 26ರ ಅವಶ್ಯಕತೆ. ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆಯುವಂತದಲ್ಲಿ ಎರಡು ತಂಡಗಳು ಎದುರು ಬದಲಿನ ಹೋರಾಟವನ್ನು ನಡೆಸ್ತಾ ಇದೆ. ಯಶಸ್ವಿಯನ್ನು ದಾಖಲೆ ಪಂದ್ಯಾಟದ ಗುರುತನ್ನು ಕಂಡಿರ್ತಕ್ಕಂಥ ನರಸಿಂಹರಾಜ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಬ್ಬ 2025. 4ನೇ ಚೆಂಡು ಪಾಯಿಂಟ್ ಅಂತಲೇ ತಟ್ಟುವಂತ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಸುಂದರತೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓಟಗಳು ಸಾಮರ್ಥ್ಯ ಹಂತದಲ್ಲಿ ದಾಖಲಿಸಿಕೊಳ್ತಾ ಇಲ್ಲ. ಆಯ್ತಾ ಮತ್ತೆ ಡಾಟ್ ಬಾಲ್. ಪಂದ್ಯದ ಕಂಪ್ಲೀಟ್ ಹಿಡಿತವು ಆರಂಭಿಕ ಓವರ್ನಲ್ಲಿ ಕಾರ್ತಿಕ್ ಭಾರತ್ ಕ್ರಿಕೆಟರ್ಸ್ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. 14ಕ್ಕೆ 26. ಈ ಹಂತದಲ್ಲಿ ಸುಂದರತೆ ಚೆಂಡನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ. ಗೋಟದ ಹೇಮದಲ್ಲಿ ಕಾಯಕವನ್ನು ಮಾಡಿ ಭರತನ ಕೈ ಸೇರ್ತಾ ಇದೆ. ಚೆಂಡು ಡಾಟ್ ಬಾಲ್ ಇರಾದೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಕಿ ಎಸೆತದ ಇರಾದೆಯನ್ನು ಪಡ್ಕೊಳ್ತಾ ಇದೆ. ಮೊದಲ ಓವರ್ನ ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಈ ಪಂದ್ಯದ ಬಳಿಕ ಸಮಾರಂಭ ಕಾರ್ಯಕ್ರಮ ವೇದಿಕೆ ಹಂತದಲ್ಲಿ ಮುಂದುವರಿಯುತ್ತದೆ. ಸಿಡಿಮದ್ದುಗಳ ಪ್ರದರ್ಶನವೂ ಕೂಡ ಇರುತ್ತದೆ. ಈ ಹಂತದಲ್ಲಿ ವಿಕೆಟ್ ಮಾಡಿ ಪಡ್ಕೊಳ್ತಾ ಇದ್ದಾನೆ ಕಾರ್ತಿಕ್. ಭಾರತ್ ಕ್ರಿಕೆಟರ್ಸ್ ಪರವಾಗಿ ವಿಕೆಟ್ ಮಾಡಿ ರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 12 ಎಸೆತ ಜಯಕ್ಕಾಗಿ 26ರ ಅವಶ್ಯಕತೆ. 12 balls 26 runs ನೀಡ್. ಚಾಂಪಿಯನ್ ಪ್ರಶಸ್ತಿಯ ಹಂತದ ಪಂದ್ಯಾಟ
ಅಲ್ಪ ಮಾಡಿಗೆ ಎಕೆ ಸ್ಪೋರ್ಟ್ಸ್ ತಂಡ ಇರಾದೆಯ ಹೊಡೆತವನ್ನು ದಾಖಲಿಸಿಕೊಳ್ತಾ ಇಲ್ಲ. ಮೊದಲ ಓವರ್ ನಲ್ಲಿ ಬಿರುಸಿನ ಒಂದು ಪಂದ್ಯಾಟವನ್ನು ಆಡ್ತಾ ಇಲ್ಲ ಭಾರತ್ ಕ್ರಿಕೆಟರ್ಸ್ ನ ಪರವಾಗಿ. ಪಂದ್ಯಾಟ 75ರಷ್ಟು ಹಿಡಿತವನ್ನು ದಾಖಲಿಸ್ತಾ ಇದೆ. ಅಜಿತ್ ಅಸ್ಗಾರ್ಕೆಲಿ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾನೆ ತರುಣ. 12ಕ್ಕೆ 26 ಇನ್ನೂ ಕೂಡ ಪಂದ್ಯಾಟ ಎರಡು ತಂಡಗಳು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ತರುಣ್ಗೆ ಬಿಟ್ಟಿರ್ತಕ್ಕಂಥ ಚೆಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದರ ಸೇರ್ಪಡೆ, ಓಟಗಳು ಸುಲಭದ ಹಂತದಲ್ಲಿ ಒಂದರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಒಂದರ ಸೇರ್ಪಡೆ ಮುಖ್ಯವಾಗಿ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ. ಎಕೆ ಸ್ಪೋರ್ಟ್ಸ್ ಜವಾಬ್ದಾರಿತ ಹಂತದ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೋಟದ ಹಿಂಬದಿಯಲ್ಲಿ ಸುಂದರತೆಯ ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇದ್ದಾನೆ ಭರತ. ಈ ಹಂತದಲ್ಲಿ ಮತ್ತೆ ಅಜಿತ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡಿನ ತಡೆತದ ಹಂತದಲ್ಲಿ ಅಂತಿಮ 10 ಎಸೆತ ಬಾಕಿ, 25ರ ಅವಶ್ಯಕತೆ. ಈ ಹಂತದಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ಮುಖ್ಯವಾಗಿಯೂ ಕೂಡ ಷಡಕ್ಷರ ಕವಸ ಹಂತದಲ್ಲಿ ಒಂದು ಓಟವನ್ನು ಚೇತನ್ ದಾಖಲಿಸ್ತಾ ಇದ್ದಾರೆ. ಒಂದರ ಸೇರ್ಪಡೆ, ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ. 9 ಎಸೆತ ಬಾಕಿ, 24ರ ಅವಶ್ಯಕತೆ. ತರುಣ ಸ್ಟ್ರೈಕರ್ ಅಲ್ಲಿ ಬೀಸುವಂತ ಪ್ರಯತ್ನ, ಓವರ್ ಜನ ಪಡ್ಕೊಳ್ತಾ ಇದ್ದಾರೆ ಭಾರತ. ಪರ್ಫೆಕ್ಟ್ ಆಟಗಾರರ ಕ್ಯಾಚ್ ಅನ್ನ ಪಡಿತಾ ಇದ್ರೆ ಕಂಪ್ಲೀಟ್ ಆಗಿ ಪಂದ್ಯದ ಹಿಡಿತವನ್ನು ದಾಖಲಿಸಿಕೊಳ್ತಾ ಇದೆ ಭಾರತ್ ಕ್ರಿಕೆಟರ್ಸ್. ತರುಣ್ ಕೂಡ ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾನೆ. ಈ ಹಂತದಲ್ಲಿ ಹೊಸ ಆಟಗಾರ ಸುನಿಲ್ ಶೆಟ್ಟಿ ಎಂಟನ್ನ ಪಡಿತಾ ಇರ್ತಕ್ಕಂಥ ಆಟಗಾರ ಕೂಡ. 2 ಓಟಗಳ ಹಂತದಲ್ಲಿ ಪ್ರಮುಖ 3 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಎಕೆ ಸ್ಪೋರ್ಟ್ಸ್. ಚಾಂಪಿಯನ್ ಪಟ್ಟದ ಪಂದ್ಯಾಟದ ಹಂತದಲ್ಲಿ ಕಂಪ್ಲೀಟ್ ಪಂದ್ಯದ ಭರವಸೆಯನ್ನು ತೋರ್ಪಡಿಸಿಕೊಳ್ತಾ ಇದೆ. ಸಂಪೂರ್ಣ ಹಿಡಿತವನ್ನು ದಾಖಲಿಸ್ತಾ ಇದೆ ಭಾರತ್ ಕ್ರಿಕೆಟರ್ಸ್ ತಂಡ. ಅಜಿತ್ ವಿಕೆಟ್ ಅನ್ನು ಪಡಿತಾ ಇದ್ದಾನೆ, ತರುಣನ ವಿಕೆಟ್ ಅನ್ನು ಪಡಿತಾ ಇದ್ದಾನೆ. ಎಡಚಿ ಆಟಗಾರ, ಲೆಫ್ಟಿ ಆಟಗಾರ ಇತ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಸರ್ವೇಗಾಡ್ಸಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅಜಿತ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 2ನೇ ಓವರ್ನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 7 ಎಸೆತ, 24ರ ಅವಶ್ಯಕತೆ. ಮತ್ತೆ ಬೀಸುವ ಪ್ರಯತ್ನಗಳು, ತಾನು ಮುಖ್ಯವಾಗಿ ಅಂತಿಮ ಚೆಂಡು ಕೂಡ ಡಾಟ್ ಬಾಲ್ ಅನ್ನ ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಅಂತಿಮ 6 ಎಸೆತ ಬಾಕಿ, ಬಿರುಸಿನ 4 ಸಿಕ್ಸರ್ ಅನ್ನ ದಾಖಲಿಸುವಂತ ಅನಿವಾರ್ಯತೆಯನ್ನು ಕಟ್ಟಿಕೊಳ್ತಾ ಇದೆ ಎಕೆ ಸ್ಪೋರ್ಟ್ಸ್. 6 ಚೆಂಡಿನ ಮುಂದೆ 4 ಬಿಗ್ 8ನ ಅವಶ್ಯಕತೆನ ಎದುರನ್ನ ಕಾಣ್ತಾ ಇದೆ. ಅಂತಿಮ 6ಕ್ಕೆ 4 ಸಿಕ್ಸರ್ ದಾಖಲಿಸುವ ಹಂತದಲ್ಲಿ ಎಸ್ಗಾರಿಕೆಯಲ್ಲಿ ಮುನೀರ್ ಅಂತಿಮ ಡೆತ್ತೋರ್ಗಾಗಿ ಪರಿಚಯವನ್ನು ಕಾಣ್ತಾ ಇದೆ. ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನ ಪಡ್ಕೊಳ್ತದೆ ಕಾದು ನೋಡಬೇಕಾಗ್ತದೆ. ನೆಗೆತವನ್ನ ಕಾಣ್ತಾ ಇದೆ. ಈ ಹಂತದಲ್ಲಿ ಓಟಗಳ ಪೂರೈಕೆಯ ನಡುವನ್ನ ಪಡ್ಕೊಳ್ತಾ ಇದೆ. 1ರ ಸೇರ್ಪಡೆ, 2ನೇ ಓಟಗಳು ಕೂಡ ಕಂಪ್ಲೀಟ್ ಪೂರೈಕೆಯನ್ನು ದಾಖಲಿಸ್ತಾ ಇದೆ.
ಎರಡರ ಸೇರ್ಪಡೆ ಮುಖ್ಯವಾಗಿ ತಂಡಗಳಿಗೆ 4ಕ್ಕೆ ತಲುಪ್ತಾ ಇದ್ರೆ ಅಂತಿಮ 5ಕ್ಕೆ 22ರ ಅವಶ್ಯಕತೆ. 5 balls 22 runs ನೀಡ್. ಚಾಂಪಿಯನ್ ಹಂತದ ಪಂದ್ಯಾಕೂಟವು ಕೂಡ ಕತ್ತಲಿನ ಹಂತದಲ್ಲಿ ಪಂದ್ಯಾಕೂಟ ಯಶಸ್ವಿಯನ್ನು ಕಾಣ್ತಾ ಇದೆ. ತನ್ನ ಮಧ್ಯೆ ಸುಂದರತೆ ಹೊಡೆತವನ್ನು ದಾಖಲಿಸುವ ಹಂತದಲ್ಲಿ ಉದರನ ಕಳ್ಕೊಳ್ತಾ ಇದೆ ಮುನೀರ್. ಚೇತನ್ ಎಸ್ಎಲ್ ವಿಕೆಟ್ ಅನ್ನ ಪಡಿತಾ ಇದ್ದಾರೆ. ಈತ 4ನೇ ವಿಕೆಟ್ ಕೂಡ ಕಳ್ಕೊಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 4ಕ್ಕೆ 22ರ ಅವಶ್ಯಕತೆ. 4 ಚೆಂಡಿನ ಮುಂದೆ 6 ಅನ್ನು ದಾಖಲಿಸುವಂತಲ್ಲಿ ಹೊಸ ಆಟಗಾರ ಸಬಿನ್ ಆಚಾರ್ಯ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಈ ಹಂತದಲ್ಲಿ ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಸಬಿನ್ ರವರು ಒಂದು 6 ಅನ್ನು ದಾಖಲಿಸಿದರೆ ಸುಭಾಷ್ ಆಚಾರ್ಯ 1,000 ನಗದನ್ನು ಘೋಷಣೆ ಮಾಡ್ತಾ ಇದ್ದಾರೆ. 3ಕ್ಕೆ 22ರ ಅವಶ್ಯಕತೆ. ಬೇಸುವ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಹಂತದಲ್ಲಿ ಚೆಂಡು ನೆಟ್ಟನೆರವಾಗಿ ಚಲಿಸ್ತಾ ಇದೆ. 4ರ ಸೇರ್ಪಡೆ. ಇತ ಶಬಿನ್ ಆಚಾರ್ಯ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 18ರ ಅವಶ್ಯಕತೆ. ಈ ಹಂತದಲ್ಲಿ ಎಸೆತಕ್ಕಂಥ ಚೆಂಡು ಒಂದೋಟ ಎಕ್ಸ್ಟ್ರಾಸ್ ಮುಖ್ಯವಾಗಿ ಮತ್ತೊಂದು ಓಟಗಳ ಸೇರ್ಪಡೆ. ಒಟ್ಟಾರೆ 2 ಓಟಗಳ ಸೇರ್ಪಡೆ. ಆರಂಭಿಕ ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. 2 ಚೆಂಡು ಬಾಕಿ 16ರ ಅವಶ್ಯಕತೆ. ಸುನಿಲ್ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಈಚೆಕೆರೆ ಕ್ಯಾಪ್ಟನ್ ಮತ್ತೆ ಓನರ್ ಬನ್ನಿ. ಆಡಿಸಿ ಬೇಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಂತದಲ್ಲಿ ಮೆಡಬೇಕೆಡ್ಡ ಬಳಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಹರ್ಷ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಬೌಂಡರಿಯ ತಡೆತವನ್ನು ಕಾಣ್ತಾ ಇದ್ದಾರೆ. 1 ಸತ ಬಾಕಿ. 99ರಷ್ಟು ಪಂದ್ಯದ ಬೇಗೆ ಹಿಡಿತವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ಭಾರತ್ ಕ್ರಿಕೆಟರ್ಸ್ ಹಂತದಲ್ಲಿ 2025 ನರಸಿಂಹರಾಜ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಭಾರತ್ ಕ್ರಿಕೆಟರ್ಸ್ ಚಾಂಪಿಯನ್ ಪಟ್ಟದ ಗುರುತನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ ಹಬ್ಬದ ಮೊದಲ ಸ್ಥಾನದ ಪ್ರಶಸ್ತಿಯನ್ನ ಮುತ್ತಿಗೆಯನ್ನ ಕಾಣ್ತಾ